ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಮೇಘಾಲಯ ಪಬ್ಲಿಕ್ ಸರ್ವಿಸ್ ಕಮಿಷನ್ ಲೋಯರ್ ಲಾಂಚ್ಮೇರ್ ಶಿಲಾಂಗ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ಹುದ್ದೆಯ ನೋಟಿಫಿಕೇಷನನ್ನು ಏಪ್ರಿಲ್ 14 ಹೊರಡಿಸಲಾಗಿದ್ದು, ಇನ್ನು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಬಂದು www.mpsc.nic.in ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಹಾಗೆ ನಿಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಣಿಸ್ತಿರೋ ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ದೆ. ಇನ್ನು ಈ ಹುದ್ದೆಗೆ ಇಂಡಿಯನ್ ಸಿಟಿಜನ್ ಆಗಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು, ಈಗಾಗಲೇ ಅಪ್ಲೈ ಮಾಡಲು ಸ್ಟಾರ್ಟ್ ಆಗಿದ್ದು, ಮೇ 15ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಕೊನೆ ದಿನಾಂಕ ಇದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಿದಂಥವ್ರಿಗೆ ಎಕ್ಸಾಮಿನೇಷನ್ ಕೂಡ ಇದ್ದು, ಎಕ್ಸಾಮಿನೇಷನ್ ಸೆಂಟರ್ ಬಂದು ಶಿಲಾಂಗ್, ಟೋರಾ ಜೋವಾಯ್ ಆ್ಯಂಡ್ ವಿಲಿಮಾರ್ನಗರ್ ಮತ್ತು ನಾಂಗ್ಟಾಯ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದ್ದಾವೆ. ಇನ್ನು ಮೊದಲನೇದಾಗಿ ಇನ್ಸ್ಪೆಕ್ಟರ್ ಆಫ್ ಲೀಗಲ್ ಮೆಟ್ರಾಲಜಿ ಇನ್ ಆಫೀಸ್ ಆ್ಯಂಡ್ ಕಲೆಕ್ಟರ್ ಆಫ್ ಲೀಗಲ್ ಮೆಟ್ರಾಲಜಿಯಲ್ಲಿ ಹುದ್ದೆಗಳು ಖಾಲಿ ಇದೆ. ನಿಮಗೆ ಟೋಟಲ್ 12 ವೇಕೆನ್ಸೀಸ್ ಇರುತ್ತೆ. ಟೋಟಲ್ ನಿಮಗೆ ಇದರಲ್ಲಿ 1 ವೇಕೆನ್ಸೀಸ್ ಇದ್ದು, ಈ ಹುದ್ದೆಗೆ BSc ಇನ್ ಫಿಸಿಕಲ್ ಅಥವಾ BE BTech ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಕೂಡ ನೀವು ಮಾತಾಡೋಕ್ಕೆ ಬರಬೇಕಾಗಿರುತ್ತೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ. ಹಾಗೆ ನಿಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಕಾಣಿಸಿರೋ ಇಮೇಲ್ ಅಥವಾ ಟೆಲಿಫೋನ್ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. 7ನೇ ಹುದ್ದೆ ಆದ ಜೂನಿಯರ್ ಇಂಜಿನಿಯರ್ ಗ್ರೇಡ್ 1ನ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಟೋಟಲ್ 37 ಹುದ್ದೆ ಖಾಲಿ ಇದ್ದಾವೆ. ಇನ್ನು ಮಿನಿಮಮ್ 3 ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ UR KJ ಕಾರ್ಗೋ ಮತ್ತು SC ST ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೋಬೋದಾಗಿರುತ್ತೆ. ಸೇಮ್ ಅದೇ ಡಿಪಾರ್ಟ್ಮೆಂಟ್ನಲ್ಲೇ ವಾಟರ್ ರಿಸೋರ್ಸಸ್ ಸೆಕ್ಟರ್ ಆ್ಯಂಡ್ ವಿಂಗ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ಡಿಪಾರ್ಟ್ಮೆಂಟ್, ಕಮ್ಯುನಿಟಿ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಹಾಗೆ ಅನಿಮಲ್ ಆ್ಯಂಡ್ ಬೆರಿ ಮತ್ತು PHE ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಇದರಲ್ಲಿ ನಿಮಗೆ ಟೋಟಲ್ ಬಂದು 109 ಹುದ್ದೆಗಳು ಖಾಲಿ ಇರ್ತವೆ. ಇವೆಲ್ಲ ಸಪ್ರೇಟ್ ಹುದ್ದೆಗಳಾಗಿದ್ದು, ರಿಸರ್ವೇಷನ್ ಮಾಡ್ಕೊಳ್ಳೋಂಥ ಕ್ಯಾಟಗರಿಯಲ್ಲಿ ಬರುವಂಥವ್ರು ರಿಸರ್ವೇಷನ್ ಮಾಡ್ಕೋಬೋದಾಗುತ್ತೆ. ಇನ್ನು 3ನೇ ಹುದ್ದೆ ಆದ ಡ್ರಗ್ಸ್ಮ್ಯಾನ್ ಗ್ರೇಡ್ 2ನ ಹುದ್ದೆಗಳು ಖಾಲಿ ಇದ್ದು, ನಿಮಗೆ ಟೋಟಲ್ 7 ವೇಕೆನ್ಸೀಸ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಡಿಪ್ಲೊಮಾ ಹೋಲ್ಡರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡ್ರಗ್ಸ್ಮ್ಯಾನ್ ಅಥವಾ ಸರ್ವೇಯರ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮುಖಾಂತರ ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ಫಿಸಿಕಲಿ ಆ್ಯಂಡ್ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ, ಅದ್ರಲ್ಲಿ ಕೂಡ ಪಾಸ್ ಆಗಬೇಕಾಗಿರುತ್ತೆ ನೀವು. ಇನ್ನು 4ನೇ ಹುದ್ದೆ ಆದ ಅಕೌಂಟ್ ಅಸಿಸ್ಟೆಂಟ್ನ ಹುದ್ದೆಗಳು ಖಾಲಿ ಇದ್ದು, ಇದು ಕಮ್ಯುನಿಟಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ನ ಹುದ್ದೆಗಳಾಗಿರ್ತವೆ. ಇನ್ನು ಇದರಲ್ಲಿ ನಿಮಗೆ ಟೋಟಲ್ 2 ವೇಕೆನ್ಸೀಸ್ ಖಾಲಿ ಇದ್ದು, HSSLC ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನ್ ಮುಗಿಸಿರೋ ಅಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ 18 to 32 ಇಯರ್ಸ್ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, SC ST ಕ್ಯಾಂಡಿಡೇಟ್ಗೆ ಮಾತ್ರ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ.
ಇನ್ನು ಏಜ್ ಡೇಟ್ ಆಫ್ ಬರ್ತ್ಗೋಸ್ಕರ ನೀವು ಸೆಕೆಂಡರಿ ಅಥವಾ ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ರಿಲ್ಯಾಕ್ಸೇಷನ್ ಬಂದು ಸೇಮ್ ಏಜಲ್ಲೇ 10 years ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಅದನ್ನ ಬಿಟ್ಟು SC/ST ಕ್ಯಾಟಗರಿಗೆ ಸೇರಿದವರಾದರೆ 15 ವರ್ಷ ಸಿಗ್ತಿರುತ್ತೆ. ಎರಡನೇದಾಗಿ ಡೈರೆಕ್ಟ್ ರಿಕ್ವೈರ್ಮೆಂಟ್ ಟು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೂ ಕೂಡ ರಿಲ್ಯಾಕ್ಸೇಷನ್ 5 years ಸಿಗ್ತಾಯಿದ್ದು, ಅದರಲ್ಲಿ SC/ST ಕ್ಯಾಂಡಿಡೇಟ್ ಮಾತ್ರ 10 years ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಹಾಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಪೋಸ್ಟ್ಗೆ ಈ ಹುದ್ದೆಗೂ ಕೂಡ 10 years ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾಯಿದ್ದು, SC/ST ಕ್ಯಾಟಗರಿಗೆ ಆದರೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋ ಅಂಥವ್ರು ಎಕ್ಸಾಮಿನೇಷನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನಲ್ಲಿ ಕೂಡ ಪೇ ಮಾಡ್ಬೋದಾಗಿತ್ತು ಅಥವಾ ಚಾನಲ್ ಮೋಡ್ನಲ್ಲಿ ಕೂಡ ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಪೋಸ್ಟ್ ನಂಬರ್ 1 ಕ್ಯಾಟಗರಿಗೆ ಆದರೆ 350 ರೂಪಾಯಿ ಪೇ ಮಾಡಬೇಕಾಗಿದ್ದು, ಹಾಗೆ ಪೋಸ್ಟ್ ನಂಬರ್ 3 to 4 ಆಗಿರೋರಿಗೆ ಹುದ್ದೆಗೆ 320 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. PWB ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನಾಗಲೇ ಹೇಳಿದಾಗೆ ಮೇ 15ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿದ್ದು, ಪೇಮೆಂಟ್ನ ಚಾನಲ್ ಅಥವಾ ಆನ್ಲೈನ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ನ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಟೆಸ್ಟ್ ಬಂದು ನಿಮಗೆ ಜನರಲ್ ನಾಲೆಜಲ್ಲಿ 100 ಕ್ವೆಶನ್ಸ್ ಇರುತ್ತೆ. ಜನರಲ್ ಸ್ಟಡೀಸ್ ಮತ್ತು ಆಪ್ಟಿಟ್ಯೂಡ್ನ ಬಗ್ಗೆ 100 ಕ್ವೆಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಬಗ್ಗೆ 100 ಮಾರ್ಕ್ಸ್ಗೆ ಇದ್ದು ನಿಮಗೆ ಟೋಟಲ್ 300 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಇದು MCQ ಪ್ಯಾಟರ್ನಲ್ಲಿ ಎಕ್ಸಾಮ್ ನಿಮಗೆ ಇರುತ್ತೆ. ಇನ್ನು ಇದು ಬಂದು ಇನ್ಸ್ಪೆಕ್ಟರ್ ಲೀಗಲ್ ಮೆಟ್ರಾಲಜಿಯ ಡಿಪಾರ್ಟ್ಮೆಂಟ್ನ ಹುದ್ದೆಗಳಿಗಾಗಿದ್ದು, ಎರಡನೇದಾಗಿ ಜೂನಿಯರ್ ಇಂಜಿನಿಯರಿಂಗ್ ಗ್ರೇಡ್ 1ನ ಹುದ್ದೆಗೆ ಈ ಹುದ್ದೆಗೂ ಕೂಡ 300 ಮಾರ್ಕ್ಸ್ಗೆ ಎಕ್ಸಾಮ್ ಇದ್ದು, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್, ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಇರ್ತವೆ. ಮೂರನೇದಾಗಿ ಡ್ರಾಫ್ಟ್ ಮ್ಯಾನ್ನ ಗ್ರೇಡ್ 2 ಹುದ್ದೆಗೆ ಈ ಹುದ್ದೆಗೂ ಕೂಡ 300 ಮಾರ್ಕ್ಸ್ಗೆ ಎಕ್ಸಾಮ್ ಇದ್ದು, ಜನರಲ್ ಇಂಗ್ಲೀಷ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ನ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಇನ್ನು ನಾಲ್ಕನೇದಾಗಿ ಅಕೌಂಟ್ ಅಸಿಸ್ಟೆಂಟ್ನ ಹುದ್ದೆಗೆ ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್, ಮ್ಯಾಥಮೆಟಿಕ್ಸ್ನ ಬಗ್ಗೆ ಕ್ವೆಶನ್ಸ್ ಇದ್ದು ನಿಮಗೆ ಟೋಟಲ್ 300 ಮಾರ್ಕ್ಸ್ಗೆ ಇದರಲ್ಲೂ ಕೂಡ ಎಕ್ಸಾಮ್ ಇರುತ್ತೆ. ಕೊನೆಯದಾಗಿ ನಿಮ್ಮನ್ನು ಪರ್ಸ್ನಲ್ ಇಂಟರ್ವ್ಯೂ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಮೊದಲನೇದಾಗಿ ಸ್ಕ್ರೀನಿಂಗ್ ಟೆಸ್ಟ್ ಅಥವಾ ಮೇನ್ ರೈಟಿಂಗ್ ಎಕ್ಸಾಮಿನೇಷನ್, ಅದಾದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಪಾಸ್ ಆದವರು ಅಂಥವ್ರನ್ನ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಹಾಗೆ ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದ್ರು ಡೌಟ್ ಇರೋ ಕಾಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.